ವಿಡಿಯೋನ ಯೂಟ್ಯೂಬ್ ವಿಡಿಯೋನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 18 ಇಯರ್ ಕಾಯ್ತಾ ಇದ್ದೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ತಿಂಗಳಂತೂ ನಾನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ. ಬರೀ ಅದೇ ಒಂದು ಯೋಚನೆ ಉಳ್ಕೊಂಡ್ಬಿಟ್ಟೆ. ತುಂಬಾ ದೊಡ್ಡ ಹಾರ್ಡ್ ವರ್ಕ್ ಅದು. ಈ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು. ಆ ಕೆಲಸ ಮ್ಯಾನೇಜರ್ಗಳ ಮಧ್ಯೆ ಕೆಲಸ ಮಾಡೋಕ್ಕಿಂತ ಇದು ಬೆಟರ್ ಕೆಲಸ ಅಂತ ಅದ್ರ ಮಧ್ಯದಲ್ಲಿ ನಮ್ದು ಮದುವೆ ಕೂಡ ಆಗೋಯ್ತು. ಕೋವಿಡ್ ಟೈಮಲ್ಲಿ. ಅವಾಗ ತಾಳಿ ತಳಕ್ಕೂ ದುಡ್ಡಿಲ್ಲ ಮೀನು. ಅದು ಸಾಲ. ಟೋಟಲಿ 80,000 ಸಾಲ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಂತ ಹೇಳ್ಬಿಟ್ಟು ನಿಮ್ಗೆ ಈಗಾಗಲೇ ಥಂಬ್‌ನೇಲಲ್ಲಿ ನೋಡಿರ್ತೀರಾ. ನನ್ನ ಬಗ್ಗೆ ಅಂದರೆ ನಾನು ಏನಕ್ಕೆ ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಮತ್ತೆ ಏನು ಸ್ಟ್ರಗಲ್ ಪಟ್ಟಿದ್ದೀನಿ ಜೀವನದಲ್ಲಿ, ಯಾಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನೇನು ಕಷ್ಟಪಟ್ಟಿರ್ತಾನೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದನ್ನು ತುಂಬ ಜನ ಕಮೆಂಟಲ್ಲಿ ಹಾಕಿದ್ರು ಹೇಳಿ ಅಂತ ಹೇಳ್ಬಿಟ್ಟು ಇನ್‌ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು. ಹಾಗಾಗಿ ಇನ್‌ಸ್ಟಾಗ್ರಾಮಲ್ಲಿ ನಾವು ಲೆಂತ್ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಯೂಟ್ಯೂಬಲ್ಲೇ ನಾನು ಮಾಡಿ ಯೂಟ್ಯೂಬಲ್ಲೂ ಸುಮಾರು ಜನ ಮೆಸೇಜ್ ಹಾಕಿದ್ರು. ಯಾವ ಊರು ನಿಮ್ಮದು ಏನು ಅಂತೆಲ್ಲ. ಹಾಗಾಗಿ ಎಲ್ಲ ಡೀಟೇಲ್ ಆಗಿ ವಿಚಾರನ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಏನೇನು ಸ್ಟ್ರಗಲ್ ಪಟ್ಟಿದ್ದೀನಿ, ಎಷ್ಟೆಷ್ಟು ಕಷ್ಟಪಟ್ಟಿದ್ದೀನಿ, ಈ ವಿಡಿಯೋನ ಯೂಟ್ಯೂಬ್ ವಿಡಿಯೋನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ನನ್ನ ನೇಮು ಕಿರಣ್ ಅಂತ. ನಿಮಗೆ ಮೈ ಫಸ್ಟ್ ವ್ಲಾಗ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಅದರಲ್ಲಿ ಕೂಡ ಹೇಳಿದ್ದೀನಿ. ನನ್ನ ನೇಮ್ ಕಿರಣ್ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನು ಒಬ್ಬನೇ ಅಲ್ಲ. ನಾನು ನಮ್ಮ ವೈಫ್ ಇಬ್ಬರು ಸೇರಿ ಪ್ಲಾನ್ ಮಾಡಿದ್ದು. ಮಾಡೋಣ, ಸ್ಟಾರ್ಟ್ ಮಾಡೋಣ, ನೀನು ಮಾಡು ನಾನು ಮಾಡೋಣ, ಒಂದೇ ಚಾನಲಲ್ಲಿ ಇಬ್ಬರು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಪ್ಲಾನ್ ಮಾಡಿದ್ವಿ. ನಾವು ಇರೋದು ಹಾಸನಲ್ಲಿ. ನನ್ನ ವೈಫ್ ಹೆಸರು ಕುಸುಮಾವತಿ ಅಂತ. ಕುಸು ಅಂತ ನೀವು ಸುಮಾರು ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ಆಲ್ರೆಡಿ. ಕುಸು ಅಂತ ಕರಿತೀವಿ. ನಂಗೆ ಇಬ್ಬರು ಮಕ್ಕಳು. ಒಬ್ಬ ರಿಷಿಕ್ಕು, ಇನ್ನೊಬ್ಬರು ಧಾರ್ಮಿಕ್ಕು. ಶಾರ್ಟ್ಕಟ್ಟಲ್ಲಿ ನಾವು ಮುದ್ದ ಅಂತ ಕರಿತೀವಿ ನಿಕ್ ನೇಮಲ್ಲಿ. ಮತ್ತು ಧಾರ್ಮಿಕ್‌ನ ತಂಬಿ ಅಂತ ಕರಿತೀವಿ. ಕೆಲವೊಂದು ವಿಡಿಯೋಸ್‌ಗಳಲ್ಲಿ ಕನ್‌ಫ್ಯೂಸ್ ಆಗ್ಬೋದು ಕೆಲವರಿಗೆ. ಏನು ಇವರು ತಂಬಿ ಅಂತ ಕರೀತಿದ್ದಾರೆ, ಮುದ್ದ ಅಂತ ಕರೀತಿದ್ದಾರೆ, ಇವ್ರ ಹೆಸರೇನು ಅಂತ ಹೇಳ್ಬಿಟ್ಟು ಕೆಲವರು ಕನ್‌ಫ್ಯೂಷನ್ ಮಾಡ್ಕೋಬೋದು. ಹಂಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ. ದೊಡ್ಡವನ ಹೆಸರು ರಿಷಿಕ್ ಅಂತೇಳಿ, ಅವನ ಮುದ್ದ ಅಂತ ಕರಿತೀವಿ. ಚಿಕ್ಕವನ ಹೆಸರು ಧಾರ್ಮಿಕ್ ಅಂತೇಳಿ, ಅವನ ತಂಬಿ ಅಂತ ಕರಿತೀವಿ. ನಮ್ಮ ವೈಫ್ ಹೆಸರು ಕುಸುಮಾವತಿ ಅಂತೇಳಿ, ನಾನು ಕುಸು ಅಂತ ಕರಿತೀನಿ. ಕೆಲವು ವಿಡಿಯೋಗಳಲ್ಲಿ ಅದೇ ಥರನೇ ಹೇಳಿದ್ದೀನಿ. ತುಂಬ ಪ್ರಾಬ್ಲಮ್ ಇತ್ತು ನನಗೆ. ಫ್ಯಾಮಿಲಿ ಕಡೆಯಿಂದಲೂ ಪ್ರಾಬ್ಲಮ್ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಬಟ್ ನಮ್ಮ ಅಜ್ಜಿ ತಾತ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು. ಆದರೂ ಕೂಡ ಆ ಟೈಮಲ್ಲಿ ನಾನು 17 ಇಯರ್ ಅಂತ ಅನ್ಸುತ್ತೆ ITI ಮುಗಿದಾಗ. ನಾನು 18 ಇಯರ್ ಕಾಯ್ತಾ ಇದ್ದೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. 18 ಇಯರ್ ಒನ್ ಡೇ ಆದ ತಕ್ಷಣ ನಾನು ಡೈರೆಕ್ಟ್ ಕೆಲ್ಸಕ್ಕೆ ಹೋದೆ. ಫಸ್ಟೇ ಒಂದು ವೀಕ್ ಮುಂಚೆ ಕೇಳ್ಕೊಂಡಿದ್ದೆ. ಅವ್ರು 18 ಇಯರ್ ಆಗಬೇಕು ಅಂತ ಹೇಳಿದ್ರು. 18 ಇಯರ್ ಒನ್ ಡೇಗೆನೆ ನಾನು ಮಾರನೇ ಬೆಳಗ್ಗೆನೆ, ನನ್ನ ಬರ್ತಡೇ ಆದ ಮಾರನೇ ಬೆಳಗ್ಗೆ, 18 ಇಯರ್ ಬರ್ತಡೇ ಆದ ಮಾರನೇ ಬೆಳಗ್ಗೆನೆ ನಾನು ಡೈರೆಕ್ಟ್ ಕೆಲ್ಸಕ್ಕೆ ಹೋದೆ. ಒಂದೇ ರೀಸನ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅವಾಗ ಹೋಗ್ಲೇಬೇಕಿತ್ತು. ಹಂಗಾಗಿ ನನಗೇನು ಅನಿಸ್ತಿರ್ಲಿಲ್ಲ ಹೋಗ್ಬೇಕಲ್ಲ ಅಂತ ಆ ಥರ ಏನು. ಬಟ್ ಪ್ರಾಬ್ಲಮ್ಸೇ ಆಗಿತ್ತು. ಹೋಗ್ಲೇಬೇಕು ಅನ್ನೋ ನಿರ್ಧಾರ ಮಾಡ್ಬೇಕಾಗಿ ಬಂತು ನಾನು. ಹಾಗಾಗಿ ನಾನು ಒಂದು ಫ್ಯಾಕ್ಟ್ರಿಗೆ ಜಾಯ್ನ್ ಆದೆ. ನಂದೊಂದು ಕ್ಯಾರೆಕ್ಟರ್ ಏನಂತಂದ್ರೆ, ಇವಾಗ ಎಲ್ಲಿಗೆ ಹೋಗ್ತೀನಿ ಅಲ್ಲಿ ಸಂಪೂರ್ಣ ಕೆಲಸ ಕಲ್ತ್ಕೊಂಡ್ಬಿಡ್ಬೇಕಪ್ಪ. ಅಂದ್ರೆ ನಮ್ಗೆ ಏನಾದ್ರು ಫ್ಯೂಚರ್ ಸಿಗುತ್ತೆ ಅಂತ ನಂಬಿಬಿಟ್ಟೆ ಹೋಗ್ಬಿಡೋವಂಥದ್ದು ನನ್ನ ಕ್ಯಾರೆಕ್ಟರ್. ಅಲ್ಲೂ ಕೂಡ ಅಷ್ಟೇ, ಸೇಮ್ ಅದೇ ಆಗಿದ್ದು. ಅಲ್ಲೂ ಕೂಡ ಕೆಲಸ ಕಲ್ತ್ಕೊಂಡೆ. ನಾನು ಚಿಕ್ಕವನಿದ್ದಿದ್ದರಿಂದ ತುಂಬಾ ಜನ ಕೆಲಸ ಹೇಳ್ಕೊಟ್ರು. ಅದನ್ನ ನಾನು ಫಾಸ್ಟಾಗಿ ತಗೊಂತಾ ಇದ್ದೆ. ತಗೊಂಡು ಕಲ್ತ್ಕೊಂಡೆ. ನಾನು ಹೋಗಿದ್ದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇದ್ದಿದ್ದು, ಕಂಪ್ನಿ ಕಡೆ ಇರಲಿಲ್ಲ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇದ್ದಿದ್ದರಿಂದ ನಮಗೆ 1 ಇಯರ್ ಅಂತ ಟರ್ಮ್ ಇರುತ್ತೆ ಅದು. ಅಂದ್ರೆ 1 ಇಯರ್ ಆದ್ಮೇಲೆ ರಿನ್ಯೂವಲ್ ಮಾಡ್ಕೋಬೇಕು ನಾವು. ಕಂಪ್ನಿಯವ್ರು ರಿನ್ಯೂವಲ್ ಮಾಡ್ತಾರೆ. ಸ್ಯಾಲರಿ ಎಲ್ಲ ಹೈಕ್ ಮಾಡ್ಬಿಟ್ಟು ರಿನ್ಯೂವಲ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ಲೋಕಲ್ ಹೆಡ್ಸ್‌ನ ಅಲೋ ಮಾಡಂಗಿಲ್ಲ ಅಂತ ಕಂಪ್ನಿಯವ್ರು ಒಂದು ರೂಲ್ಸ್ ಮಾಡ್ಕೊಂಡು ಎಲ್ಲಾನು ರಿಮೂವ್ ಮಾಡಾಕಿದ್ರು. ಆವಾಗ ನಾನು ಅನ್ಕೊಂಡಿದ್ದೆ, ನನ್ನ ತೆಗಿಯಲ್ಲ, ನನಗೆ ಇದೆಲ್ಲ ಕೆಲಸ ಗೊತ್ತಿದೆ. ನನ್ನಿಂದ ಕಂಪ್ನಿಗೆ ತುಂಬಾ ಹೆಲ್ಪ್ ಇದೆ. ಹಂಗಾಗಿ ನನ್ನನ್ನ ರಿಮೂವ್ ಮಾಡಲ್ಲ. ತುಂಬಾ ಸೀನಿಯರ್ಸ್‌ಗಳೆಲ್ಲ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ರಲ್ಲಿ. ಅಂದ್ರೆ ಕೆಲಸದ ಪರವಾಗಿ ಚೆನ್ನಾಗಿ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಅವರು ನನ್ನ ಸಪೋರ್ಟ್ ಮಾಡಿ ಉಳಿಸ್ಕೊಂತಾರೆ, ಇದ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ ಇವ್ರು ಇರ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ ಅಂತ. ಬಟ್ ನನಗೆ ಇವತ್ತು ಹೋಗಿದ್ದೀನಿ, ಮಾರನೇ ಬೆಳಿಗ್ಗೆ ಕೆಲಸ ಇಲ್ಲ ಅಂತ ಗೊತ್ತಾಗೋಯ್ತು. ರಿಟರ್ನ್ ಬಂದೆ. ತುಂಬಾ ಟ್ರೈ ಮಾಡಿದೆ ಮತ್ತೆ ಹೊರಗಡೆ ಹೋಗೋದಕ್ಕೆ. ಆಗ್ಲೇ ಇಲ್ಲ. ಅಲ್ಲಿಗೆ ಫೈನಲಿ ನಾನು ಡಿಸೈಡ್ ಮಾಡಿದೆ, ಹೋಗೋಕ್ಕಾಗೋದಿಲ್ಲ ಅಂತ. ತುಂಬಾ ದಿನ ಯೋಚನೆ ಮಾಡಿದೆ. ಒಂದು 15 ದಿನದಿಂದ 1 ತಿಂಗಳು. ಏನಪ್ಪಾ ಇಷ್ಟೆಲ್ಲ ಕೆಲಸ ಇದ್ದ ಗೊತ್ತಿದ್ರು ಕೂಡ, ಕಲ್ತ್ರು ಕೂಡ ಏನೂ ನಂದು ಮಿಸ್ಟೇಕ್ ಇಲ್ಲದೆ ಸುಮ್ಮನೆ ಕಂಪ್ನಿಯಿಂದ ಹೊರಗಡೆ ಬಂದ್ಬಿಟ್ನಲ್ಲ ಅಂತ ಯೋಚನೆ ಆಯ್ತು. 1 ತಿಂಗಳಂತೂ ನಾನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ. ಬರೀ ಅದೇ ಒಂದು ಯೋಚನೆಲೇ ಉಳ್ಕೊಂಡ್ಬಿಟ್ಟೆ. ಅಲ್ಲಿಂದ KMFಗೆ ಸೇರ್ಕೊಂಡೆ ಕೆಲ್ಸಕ್ಕೆ. ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು, ಹೋಗಿ ಎವ್ರಿ ಡೇ ಸ್ಯಾಲರಿ ಸಿಗುತ್ತೆ ಅಲ್ಲಿ. ನಿಮಗೆ ತಲೆನೋವಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಬೋದು ಕೆಲಸ ಅಂತ ಹೇಳಿದ್ರು. ಹಾಗಾಗಿ KMF ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು KMF ಸೇರ್ಕೊಂಡೆ. ಅಲ್ಲಿ 1 ದಿನ 2 ದಿನ ಕೆಲಸ ಮಾಡಿದೆ. ಮಾಡ್ಬೋದಿತ್ತು, ಏನು ತೊಂದರೆ ಇರಲಿಲ್ಲ. ಬಟ್ ಅಲ್ಲಿ ಒಬ್ರು ಏನಂತ ಹೇಳಿದ್ರು, KMFಲ್ಲಿ ₹550 ದಿನ ಕೊಡ್ತಾ ಇದ್ರು. ಇದೇ KMFದೇ ಒಂದು ಫುಡ್ ಫ್ಯಾಕ್ಟರಿ ಇದೆ. ಆ ಫುಡ್ ಫ್ಯಾಕ್ಟರಿ ಆದ್ರೆ 750 ಕೊಡ್ತಾರೆ ಎವ್ರಿ ಡೇ ಹೋಗು ಅಂತ. ನಾನು ಇಲ್ಲೇ ಮಾಡ್ಬೋದಲ್ಲ, ಅಲ್ಲೂ ಹಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟೆ. 2 ದಿನ ಮಾಡಿದ್ದು. 2 ದಿನ ಸಂಬಳಿಸ್ಕೊಂಡು ಹೋಗ್ತಾ ಇದ್ದೆ ಸಲೀಸ್ ಅಲ್ಲಿಗೆ. ಅಲ್ಲಿಗೆ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಹೆವಿ ತುಂಬಾ ಕಷ್ಟ ಇತ್ತು ಕೆಲಸ. ಆ ಕೆಲಸ ಅಂದ್ರೆ ಅದು ಮೂಟೆ ಲೋಡ್ ಮಾಡೋದು, ಅನ್‌ಲೋಡ್ ಮಾಡೋದು, ಮತ್ತೆ ಪ್ಯಾಕ್ ಮಾಡೋದು, ಈ ತರ ವರ್ಕು. ತುಂಬಾ ದೊಡ್ಡ ಹಾರ್ಡ್ ವರ್ಕ್ ಅದು. ತುಂಬಾ ಕೆಲಸ ಮಾಡೋರಿಗೆ ಮಾತ್ರ ಭಾರಿ ಗೊತ್ತಾಗುತ್ತೆ ಇದು. ಈಸಿನೇ ಇಲ್ಲ, ಆ ವರ್ಕೇ ಈಸಿ ಇಲ್ಲ, ಅದು ವೇನೇ ಈಸಿ ಇಲ್ಲ. ಹಂಗಾಗಿ ಅಲ್ಲಿ ಒಂದ್ ದಿನ ಮಾಡಿದೆ ಅಷ್ಟೇ. ಇಷ್ಟೊತ್ತಿಗೆ ಸಂಜೆ ಆಗುತ್ತೆ ಅನ್ಸ್ಬಿಡ್ತು. ಸಂಬಳ ಕೊಟ್ರೆ ಸಾಕು, ಮಧ್ಯಾಹ್ನ ಊಟನೂ ಮಾಡಿರ್ಲಿಲ್ಲ ದುಡ್ಡಿಲ್ದೇನೆ. ಸಂಜೆ ಸಂಬಳ ಕೊಟ್ರೆ ಸಾಕು, ಬೇಕಾದ್ರೆ ಊಟ ಮಾಡ್ಕೊಂಡು ಅಲ್ಲೇ ಹೋಗ್ಬಿಡೋಣ ಅಂತ ಹೇಳಿದ್ದೆ. ಫಸ್ಟ್ ದುಡಿಸ್ಕೊಂಡು 4 ಗಂಟೆ ಮುಗೀತು ಕೆಲಸ. 4 ಗಂಟೆ ದುಡ್ಡು ಇಸ್ಕೊಂಡು ಮನೆಗೆ ಹೋದನು. ಮತ್ತೆ ರಿಟರ್ನ್ ನನಗೆ ಎಂಟ್ರಿ ಇಲ್ಲ. ಏನಕ್ಕೆ ಅಂತಂದ್ರೆ ಕೆಲಸ ಹಂಗಿತ್ತು. ಆಮೇಲೆ ಯೋಚನೆ ಮಾಡಿದೆ, ಇದು ನನಗೆ ಸೆಟ್ ಆಗಲ್ಲ. ನಾವು ಬೇರೆ ಏನಾದ್ರು ಟ್ರೈ ಮಾಡಿ ನೋಡೋಣ, ಬೇರೆ ಕೆಲಸ ಏನಾದ್ರು ಟ್ರೈ ಮಾಡೋಣ. ಒಂದೇನು ಪ್ರಾಬ್ಲಮ್ಮು, ದುಡ್ಡು ಬೇಕು ಅರ್ಜೆಂಟಿಗೆ.
ತುಂಬ ದಿನ ಕಾಯುವಂಥ ಸಮಯನೂ ಇಲ್ಲ ನನ್ನ ಹತ್ರ. ದುಡ್ಡೂ ಬೇಕು, ಕೆಲಸನೂ ಹುಡುಕ್ಬೇಕು ಆ ಥರದ. ಅಂತೇಳಿ ತುಂಬ ಕಡೆ ಹುಡುಕ್ತಾ ನಾನು ಯುನಿಕ್ ಕ್ರಿಯೇಷನ್ ಅಂತ ಒಂದು ಸೇಲ್ಸ್ ಕಂಪ್ನಿಗೆ ಬಂದೆ. ಒಂದು ಪೇಪರಲ್ಲಿ ಆ್ಯಡ್ ನೋಡ್ಕೊಂಡು ಅಲ್ಲಿಗೆ ಯುನಿಕ್ ಕ್ರಿಯೇಷನ್‌ಗೆ ಬಂದೆ. ಪೇಪರ್ ಆ್ಯಡ್ ನೋಡಿ ಅಲ್ಲಿ ನೋಡ್ಕೊಂಡು ಓಕೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ಓಕೆ ಅನ್ನಿಸ್ತು. ನಮಗೆ ಸೂಟೇಬಲ್ ಆಗುತ್ತೆ. ಸ್ಯಾಲರಿ ಕಮ್ಮಿ ಇದ್ರೂ ಕೂಡ ಸೂಟೇಬಲ್ ಆಗುತ್ತೆ, ಮಾಡ್ಬೋದು ಕೆಲ್ಸನ ಅಂತ ಅನ್ನಿಸ್ತು. ಸಿಸ್ಟಮ್ ವರ್ಕು ಇದೆಲ್ಲ ಇತ್ತು, ಸೇಲ್ಸು ಸಿಸ್ಟಮ್ ವರ್ಕ್ ಎಲ್ಲ. ಹಾಗಾಗಿ ಅದಕ್ಕೆ ಓಕೆ ಮಾಡೋಣ ಅಂತೇಳಿ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಜಾಯ್ನ್ ಆದೆ. ಅಲ್ಲಿಗಿಂದ ಅಲ್ಲಿ ನಾನು ಜಾಯ್ನ್ ಆಗಿ ಒಂದು 3 ರಿಂದ 4 ವರ್ಷ ಮಾಡಿದೆ ಅನ್ಕೋತೀನಿ. 2 ರಿಂದ 3 ವರ್ಷ ಆಯ್ತು ಅಷ್ಟೇನೆ. ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಂಗೆ ಆಯ್ತು ನನವಾಗ. ಬಟ್ ನಾನು ಏನು ಯೋಚನೆ ಮಾಡಿರ್ಲಿಲ್ಲ. ನನಗೇನು ತಪ್ಪು ಆಗಿರ್ಲಿಲ್ಲ. ಬಟ್ ಕೆಲವೊಂದು ಟೈಮ್ ಹಂಗೇನೆ ನಾವು ಮಾಡಿದ್ದ ತಪ್ಪಿಗೆ ಕೂಡ ನಮ್ಗೆ ಪನಿಷ್ಮೆಂಟ್ ಆಗ್ಬಿಡುತ್ತೆ. ಆ ಥರ ಆಯ್ತು. ಅದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಯ್ತು ನನಗೆ ಅಂತಂದ್ರೆ, ಈಗ ಲಾಸ್ಟ್ ಇಯರ್‌ವರೆಗೂ ಕೂಡ 7 ಇಯರ್ ನನಗೆ ಅದರಿಂದ ಸಫರ್ ಪಟ್ಬಿಟ್ಟಿದ್ದೀನಿ. ಬೇರೆ ಕೆಲ್ಸಕ್ಕೆ ಹೋದ್ರು ಕೂಡ ಅದ್ರ ಪ್ರಾಬ್ಲಮ್ ನನಗೆ ಮುಗಿಲಾರ್ದ ಇದಾಗೋಯ್ತು. ಗಂಟಿನ ಥರ ಸಿಕ್ಕಾಕೊಂಡ್ಬಿಟ್ಟಿತ್ತು ನನಗೆ. ಸದ್ಯಕ್ಕೆ ಅದೆಲ್ಲ ಇಶ್ಯೂ ಎಲ್ಲ ಕ್ಲಿಯರ್ ಆಗೋಯ್ತು. ಬಟ್ ನಾನು ಮೇನ್ ಏನಂತಂತಂದ್ರೆ ಎಲ್ರಿಗೂ ಸಜೆಸ್ಟ್ ಮಾಡೋದಷ್ಟೇ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಥಿಂಕ್ ಮಾಡ್ಕೊಂಡು ಅಲ್ಲಿ ಏನಿದೆ ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡ್ಕೊಂಡು ಹೋದ್ರೆ ಬೆಟರು. ಇಲ್ಲಾಂದ್ರೆ ನನ್ನ ಥರನೇ ಹೇಳಿದ್ನಲ್ಲ 7 ಇಯರ್, 8 ಇಯರ್ ನಿಮ್ಗೆ ತಪ್ಪಿಲ್ದೋದ್ರೂ 8 ಇಯರ್ ನೀವು ಸಫರ್ ಮಾಡಿದ್ದೀನಿ, ನಾನು ಸಫರ್ ಮಾಡಿದ್ದೀನಿ. ಅದೇ ಥರ ನೀವು ಸಫರ್ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಹೋಗ್ಬೇಕು, ಏನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ. ಅಲ್ಲಿಂದ ನೆಕ್ಸ್ಟ್ ನಾನು ಇದೇನು ಬೇಡ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಟೆಲಿಕಾಂ ಕಂಪ್ನಿಗೆ ಹೇಳಿದ್ರು ಒಬ್ರು ಫ್ರೆಂಡು, ಅಲ್ಲಿ ಜಾಯ್ನ್ ಆಗೋಣ ಅನ್ಕೊಂಡೆ. ಅದ್ರ ಮಧ್ಯದಲ್ಲಿ ಏನು ಮಾಡಿದೆ ಅಂದರೆ, ಫ್ರೀ ಇರ್ತಿದ್ನಲ್ಲ ಕೆಲಸ ಹುಡುಕಕ್ಕೆ, ಝೊಮ್ಯಾಟೋಗೆ ಸೇರ್ಕೊಂಬಿಡೋಣ ಅಂತೇಳಿ ಪ್ಲಾನ್ ಮಾಡಿ ಝೊಮ್ಯಾಟೋಗೆ ಸೇರ್ಕೊಂಡೆ. ಈ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು. ಝೊಮ್ಯಾಟೋಗೆ ಸೇರ್ಕೊಂಡಾಗ ನಾನು ಆ, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಕೆಲಸ, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಯಾವಾಗ ಬೇಕೋ ಅವಾಗ ಹೋಗ್ಬೋದು. ಯಾವಾಗ ಬೇಕೋ ಝೊಮ್ಯಾಟೊ ಮಾಡೋರು ತುಂಬಾ ಜನ ನೋಡ್ತಿದ್ರೆ ವಿಡಿಯೋ ಗೊತ್ತಿರುತ್ತೆ ಅವ್ರಿಗೆ. ಒಂಥರ ಇಂಟ್ರೆಸ್ಟೆಡ್ ಕೆಲಸ, ಇಲ್ಲ ಅಂತ ಹೇಳ್ತಿಲ್ಲ. ಯಾವ ಕೆಲಸನೂ ನಾವು ಕಮ್ಮಿ ಅನ್ಕೋಬಾರ್ದು, ಜಾಸ್ತಿ ಅನ್ಕೋಬಾರ್ದು. ಬಟ್ ತುಂಬಾ ಇಂಟ್ರೆಸ್ಟೆಡ್ ಕೆಲಸ ಅಂದ್ರೆ ನಂಗೆ ಸಿಕ್ಕಿದಂದ್ರೆ ಝೊಮ್ಯಾಟೊ ಮಾಡ್ಬೇಕಾದ್ರೆ ಮಾಡೋಣಪ್ಪ ಇಲ್ಲಿ ನಾನೇ ಹೀರೋ, ನಾನೇ ಇದು ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಅರ್ನಿಂಗ್ ಮಾಡಿದೆ ಕೂಡ ಅಲ್ಲಿ ಕೂಡ. ಬಟ್ ನನಗೆ ಓಕೆ ಅಪ್ಪ ಖರ್ಚಿಗೆ ಆಗ್ತಿದೆ ಅಂತಂತು. ಬಟ್ ಅದ್ರ ಜೊತೆ ಕೆಲಸ ಹುಡುಕ್ತಿದ್ದೆ. ಯಾಕಂದ್ರೆ ಇದೇನು ಪರ್ಮನೆಂಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಬೇರೆ ಹುಡುಕ್ಲೇಬೇಕಿತ್ತು, ಬೇರೆ ಆಪ್ಷನ್ ಇರಲಿಲ್ಲ ನನಗೆ. ಆಮೇಲೆ ಜಾಸ್ತಿ ಪೇಮೆಂಟ್ ಏನು ಸಿಗಲ್ಲ ನಿಮಗೆ ಝೊಮ್ಯಾಟೊದಲ್ಲಿ. ಒಂದು ಮೀಡಿಯಮ್ಮಾಗಿ ಸಿಗುತ್ತೆ. ಬಟ್ ಮನೆ ಖರ್ಚು ಮೇಂಟೈನ್ ಮಾಡ್ಬೋದು, ನಮ್ಮ ಖರ್ಚು ಮೇಂಟೈನ್ ಮಾಡ್ಕೋಬೋದು ಝೊಮ್ಯಾಟೊದಲ್ಲಿ ಅಂತ ಹೇಳ್ಬಿಟ್ಟು ಝೊಮ್ಯಾಟೊದಕ್ಕೆ ಸೇರ್ಕೊಂಡೆ. ಬ್ಯಾಗೆಲ್ಲ ಇನ್ನೂ ಇದೆ ನನ್ನ ಹತ್ರ. ಟೀ ಶರ್ಟ್ಸು ಬ್ಯಾಗೆಲ್ಲ ಇಟ್ಟಿದ್ದೀನಿ ಇನ್ನೂ ಕೂಡ. ಒಂದು 3-4 ತಿಂಗಳು ಮಾಡಿದೆ. ಸ್ಯಾಟಿಸ್ಫೈ ಅನಿಸ್ತು ನನಗೂ ಕೂಡ ಕೆಲಸ ಕೂಡ. ಅಲ್ಲಿಂದ ನನಗೆ ಇನ್ನೊಂದು ಟೆಲಿಕಾಂ ಕಂಪ್ನಿಲಿ ಒಬ್ರು ಹೇಳಿದ್ರು, "ಇನ್ನೊಂದು ಕೆಲಸ ಇದೆ, ಜಾಯ್ನ್ ಆಗ್ತೀಯಾ?" ಅಂತ ಹೇಳ್ಬಿಟ್ಟು ಕೇಳಿದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ. ನನಗೆ ಟೆಲಿಕಾಂ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೋಗೋಣ ಯಾವ್ದಾದ್ರೆ ಹೆಂಗೆ ಕೆಲಸ, ಯಾವ್ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದೀನಂತೆ, ಕಲ್ತು ಹೊರಗಡೆ ಹಾಕಿರೋದೇ ಇದು ಉಂಟಂತೆ. ಸಂಬಳ ಕೊಡ್ತಾರೆ ಹೋಗೋಣ. ಬಟ್ ಅದು ನಾನು ಫಸ್ಟ್ ಟೈಮ್ ನನಗೆ ಝೀರೋ ಟೆಲಿಕಾಂ ಬಗ್ಗೆ ಗೊತ್ತಿದ್ದು ಝೀರೋ ನನಗೆ. ಬಟ್ ನಂದು ಹೇಳಿದ್ನಲ್ಲ ನಾನು ಫಸ್ಟ್ ಏನೋ ಒಂದು ಕ್ಯಾರೆಕ್ಟರ್ ಇದೆ. ಏನಂದ್ರೆ ನಾನು ಎಲ್ಲೇ ಹೋದ್ರು ಕೂಡ ಆ ಕೆಲಸನ ನೀಟಾಗಿ ಕಲ್ತ್ಬಿಡ್ತೀನಿ. ಅದೇನು ಅಂತಲೇ ಗೊತ್ತಿಲ್ಲ ನನಗೆ. ಆ ಕೆಲಸ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಡ್ತೀನಿ ನಾನು ಬೇಗ. ಅದು ನನಗೆ ನಂಗೆ ಅನ್ಸಿತ್ತು, ಎಲ್ಲಿ ಹೋದ್ರೇನು ಕೆಲಸ ಕಲಿಬೋದು, ಕಲ್ತ್ಕೊಂಡ್ರೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಸ್ವಲ್ಪ ದಿವಸ ಆಮೇಲೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟೆಲಿಕಾಂ ಫೀಲ್ಡ್‌ಗೆ ಅವಾಗ ಎಂಟ್ರಿ ಆದೆ. 2018 ಟೆಲಿಕಾಂ ಒಳಗಡೆ ಎಂಟ್ರಿ ಆದೆ. ಟೆಲಿಕಾಂ ಅಂದ್ರೆ ಗೊತ್ತಿರ್ಬೋದು ನಿಮಗೆ, ಏರ್ಟೆಲ್, ಜಿಯೋ ಎಲ್ಲ ಇದೆಯಲ್ಲ, ಆ ಥರ ಕಂಪ್ನಿಗಳಿರುತ್ತೆ. ತುಂಬಾ ಎರಿಕ್ಸನ್ ಮತ್ತೆ ವಿಂಡೋಸ್ ಎಲ್ಲ ಇದೆ, ಟವರ್ಸ್‌ಗಳೆಲ್ಲ ಬರುತ್ತಲ್ಲ, ಈ ಥರ ಒಂದು ಬೇಸ್‌ನಲ್ಲಿ ಬರುತ್ತೆ. ಆ ಥರ ಕಂಪ್ನಿಗಳಿಗೆ ಜಾಯ್ನ್ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಬ್ರು ಸಜೆಷನ್ ಮಾಡಿದ್ರು. ಬನ್ನಿ ಇಲ್ಲಿ ಜಾಯ್ನ್ ಆಗಿ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು. ಆ ಕಡೆಯಿಂದ ರೆಫರೆನ್ಸ್ ತಗೊಂಡು ನಾನು ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆದೆ. ಟೆಲಿಕಾಂ ಕೆಲಸಕ್ಕೆ ಜಾಯ್ನ್ ಆದೆ. ಚನ್ನರಾಯಪಟ್ಟಣದಲ್ಲಿ ಕೆಲಸ, ಹಾಸನ ಚನ್ನರಾಯಪಟ್ಟಣ ಇದೆಯಲ್ಲ, ಅಲ್ಲಿ ಕೆಲಸ ಇದ್ದಿದ್ದು, ಜಾಬ್ ಇದ್ದಿದ್ದು. ಓಕೆ ಅಂತ ಹೇಳಿ ನನಗೇನು ತೊಂದರೆ ಇಲ್ಲ, ಹಾಸನದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಬೋದಿತ್ತು, ಏನು ಪ್ರಾಬ್ಲಮ್ ಇರಲ್ಲ. ಒಂದು 40-45 ಕಿಲೋಮೀಟರು ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಜಾಯ್ನ್ ಆದೆ. ನಂಗೆ ಚೆನ್ನಾಗಿ ಅನಿಸ್ತು ಕೆಲಸ. ಯಾಕೆ ಅಂತಂದ್ರೆ ನಮ್ಮ ಹ್ಯಾಂಡ್ ಇರುತ್ತೆ ಎಲ್ಲ, ನಮ್ಮ ಕೈಲಿರುತ್ತೆ. ಇರ್ತಾರೆ ಒಂದೊಂದು ಮ್ಯಾನೇಜರ್ಸ್ ಅಂತೆಲ್ಲ ಇರ್ತಾರೆ. ಬಟ್ ಒಂದು ಫೀಲ್ಡ್ ವರ್ಕ್ ಟೈಪ್ ಇರುತ್ತೆ. ಫೀಲ್ಡ್ ವರ್ಕ್ ಅಂದ್ರೆ ಚೆನ್ನಾಗಿರುತ್ತೆ. ಈ ಆಫೀಸಲ್ಲಿ ಕೂತ್ಕೊಂಡು ಅವರು ಓನರ್‌ಗಳ ಮಧ್ಯೆ ಅಥವಾ ಬಾಸ್‌ಗಳ ಮಧ್ಯೆ, ಮ್ಯಾನೇಜರ್‌ಗಳ ಮಧ್ಯೆ ಕೆಲಸ ಮಾಡೋಕ್ಕಿಂತ ಇದು ಬೆಟರ್ ಕೆಲಸ ಅಂತ ನನ್ಗೆ ಫೀಲ್ ಆಯ್ತು. ಹಾಗಾಗಿ ಇದೇ ಕೆಲಸ ಓಕೆ, ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕಂಟಿನ್ಯೂ ಆದೆ. ಒಂದು 2 ಇಯರ್ಸ್ ಮಾಡಿದೆ ಅನ್ಸುತ್ತೆ. ಅದ್ರ ಮಧ್ಯದಲ್ಲಿ ನಮ್ದು ಮದುವೆ ಕೂಡ ಆಗೋಯ್ತು. ಕೋವಿಡ್ ಟೈಮಲ್ಲಿ. ಎಂಥ ಸ್ಟ್ರಗಲಲ್ಲಿ ಮದುವೆ ಆಗಿದ್ದು ಅಂತಂದ್ರೆ, ಒಂದು 70,000-80,000 ರೂಪೀಸಲ್ಲಿ ನಮ್ಮ ಮದುವೆನೇ ಕ್ಲೋಸು ಫುಲ್ಲು. ಆವಾಗ ತಾಳಿ ತಗೊಳ್ಳೋಕ್ಕೂ ದುಡ್ಡಿಲ್ಲ ಮೇಯ್ನು. ಅದು ಸಾಲ ಟೋಟಲಿ 80,000ಕ್ಕೆ 80,000 ಸಾಲ. 80,000 ರೂಪಾಯಿ ಮದುವೆ ಆಗಿರೋದು ನಾನೇ ಅನ್ಸುತ್ತೆ. ಅದು ಎಲ್ಲ ಗೋಲ್ಡಿಂದ ಹಿಡಿದು ಪೂಜೆಯಿಂದ ಎಲ್ಲ ಊಟದ್ದೆಲ್ಲ ಸೇರಿ 80,000. ಓಕೆನಾ, ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ನಾವು. ಕೆಲವರು ಅನ್ಕೊಂತಾರೆ ದೇವಸ್ಥಾನಕ್ಕೆ ಅಷ್ಟೊಂದು ಖರ್ಚು ಮಾಡ್ಬೇಕಂತ. ಬಟ್ ಗೋಲ್ಡು ನಮಗೆ, ವೆಹಿಕಲ್ ಖರ್ಚು ಮತ್ತೆ ಬಟ್ಟೆ ಖರ್ಚು ಇದೇ ಬಿದ್ದುಬಿಟ್ಟಿತ್ತು ನಮಗೆ. ಮೇನ್ ಹೊಡ್ತ ಬಿದ್ದುಬಿಟ್ಟಿತ್ತು ನಮಗೆ. ಅದು ಅಲ್ಲದೆ ಕೋವಿಡ್ ಟೈಮ್, ಯಾರು ಕೇಳಿದ್ರು ದುಡ್ಡು ಕೊಡ್ತಾ ಇಲ್ಲ ಆ ಟೈಮಲ್ಲಿ. ಒಬ್ರು ಅಂದ್ರೆ ಒಬ್ರು ದುಡ್ಡು ಕೊಡೋಕೆ ರೆಡಿ ಇಲ್ಲ. ನಮ್ಮನ್ನ ನಂಬೋಕೆ ರೆಡಿ ಇಲ್ವೋ ಅಥವಾ ಅವ್ರು ಕೊಡ್ತಾ ಇರ್ಲಿಲ್ವೋ ಏನಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾರೂ ದುಡ್ಡು ಕೊಡ್ಲಿಲ್ಲ. ಆಗ ನಮ್ಮ ಅಜ್ಜಿತಾತ, ನಮ್ಮ ಮಾವ ಇವ್ರ ಹತ್ರ ಎಲ್ಲ 10,000 5,000 ಹಿಂಗೆ ಇಸ್ಕೊಂಡು ಒಂದು 80,000 ಮಾಡಿದ್ವಿ. ನಂದೊಂದು ಸ್ಯಾಲರಿ ಒಂದು 20,000-25,000 ಇತ್ತು ಉಳಿದಿದ್ದು ದುಡ್ಡು. ಅದೊಂದು ಸೇರ್ಕೊಂಡಿದ್ರು ಒಟ್ಟಿಗೆ. ಟೋಟಲ್ ಒಂದು 80,000 ಮಾಡ್ಕೊಂಡು 80,000 ಮದುವೆ ಆದ್ವಿ. ಅದು ಹೆಂಗ್ ಮದುವೆ ಆದ್ವಿ ಅಂತ ಹೇಳಿದ್ನಲ್ಲ ನಿಮಗೆ, ಕುಶಲೋಗಲ್ಲಿ ಹೇಳ್ತೀವಿ. ಇವಾಗ ನಂದು ಇನ್ಫಾರ್ಮೇಷನ್ ಅಷ್ಟೇ, ನಾನು ನನ್ನ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿದೆ. ನೆಕ್ಸ್ಟ್ ಅಲ್ಲಿಂದ ಅಲ್ಲೇ ನಾನು ಕಂಟಿನ್ಯೂ ಮಾಡಿದೆ. ಮದುವೆ ಆಗಿ 1 ಇಯರ್ ಅನ್ಸುತ್ತೆ. 1 ಇಯರಲ್ಲಿ ನಮಗೆ ಮುದ್ದೆ ಹುಡ್ತ, ಅಂದರೆ ರಿಷಿಕ್ ಹುಡ್ತ. ಭಾರಿ ಸ್ಟ್ರಗಲ್ ಆಗೋಯ್ತು ಅವಾಗ. ಏನಕ್ಕೆ ಅಂತಂದ್ರೆ, ಒಂದು ನನಗೆ ಪೇಮೆಂಟ್ ಬರ್ತಾ ಇರಲಿಲ್ಲ ಕರೆಕ್ಟಾಗಿ.
3 ಮಂತ್ಸ್, 4 ಮಂತ್ಸ್‌ಗೆ ಒಂದ್ಸತಿ ಪೇಮೆಂಟ್‌ನ ಕೊಡ್ತಾ ಇದ್ರು. ಅದರಲ್ಲಿ ನಾನು ಮ್ಯಾನೇಜ್ ಮಾಡಬೇಕಾಗಿತ್ತು. ಬಟ್ ಮುದ್ದಿನ ಡೆಲಿವರಿ ಟೈಮಲ್ಲೆಲ್ಲ ನಮಗೆ ಸಖತ್ತು ಸ್ಟ್ರಗಲ್ ಆಗೋಯ್ತು. ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್, ಒಂದು ಹೆಲ್ತ್ ಪ್ರಾಬ್ಲಮ್ಸ್‌ಗಳೆಲ್ಲ ಸ್ಟಾರ್ಟ್ ಆಯಿತು. ಅದು ಹೇಗೆ ಫೇಸ್ ಮಾಡೋದು ಅಂತ ನಾನು ಹಿಂದೆ ನೆನಪು ಮಾಡ್ಕೊಂತ ನೋಡಿದ್ರೆ, ಸೊ ಇಷ್ಟೆಲ್ಲ ಫೇಸ್ ಮಾಡಿದ್ವಾ ಅಂತ ಅನ್ಸ್ಬಿಡುತ್ತೆ. ಎಲ್ಲರ ಲೈಫಲ್ಲೂ ಒಂದೊಂದು ಟೈಮ್ ಆ ಥರ ಆಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ಮ ಲೈಫಲ್ಲಿ ಆ ಥರ ನಡೆದಿತ್ತು. ಅದು ನಿಮಗೆ ಹೇಳ್ತೀನಿ ನೆಕ್ಸ್ಟು ಯಾವಾಗಾದ್ರೂ. ಆಮೇಲೆ ಅಲ್ಲಿಂದ ಮುದ್ದೆ ಹುಡ್ತು. ಯಾವಾಗ ಮುದ್ದೆ ಹುಡ್ದ್ನೋ ನಾನು ಸೇಮ್ ಟೆಲಿಕಾಂ ವರ್ಕ್‌ಗೆ ಒಂದು MNC ಕಂಪ್ನಿಲಿ ಜಾಯ್ನ್ ಆಗ್ಬಿಟ್ಟೆ. ಇಂಜಿನಿಯರ್ ಆಗಿ ಜಾಯ್ನ್ ಆಗ್ಬಿಟ್ಟೆ.